ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್. ನನ್ನ ಚಾನಲ್ನ ಇದುವರೆಗೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ಒಂದು ಟಾಪಿಕ್, ಹೌದು, ಪ್ರೊಡ್ಯೂಸರ್. ಏನಿದು ಪ್ರೊಡ್ಯೂಸರ್? ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಎಷ್ಟೋ ಜನಕ್ಕೆ ಕೆಲಸ ಕೊಡುತ್ತೆ, ಜೀವನ ಕೊಡುತ್ತೆ ಈ ಒಂದು ವಿಡಿಯೋ. ಎಸ್, ಇಟ್ ಈಸ್ ವರ್ಕ್ ಆದರೆ. ಓಕೆ, ಏನು ಗೊತ್ತಾ ಅಂದರೆ ಇಷ್ಟು ದಿನ ನಾನು 1.5 ವರ್ಷಗಳ ಕಾಲ ಕೆಲಸ ಮಾಡಿ ಅವರ ಒಂದು ಟೀಮಲ್ಲಿ ಎಷ್ಟೋ ಜನಗಳಿರ್ತಾರೆ. ಅಂದರೆ ಒಂದು ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀವಿ. ಆಲ್ರೆಡಿ ಒಂದು ಮೂವಿ ಮುಗಿದೋಗಿದೆ, ತಿರ್ಗಾ ನಾವು ನೆಕ್ಸ್ಟು ಪ್ರಾಜೆಕ್ಟಿಗೆ. ಅಫ್ಕೋರ್ಸ್ ಆ ಪ್ರಾಜೆಕ್ಟ್ ಆಚೆ ಬಂದಮೇಲೆ ಪ್ರೊಡ್ಯೂಸರ್ ಸಿಗ್ತಾರೆ ನಮಗೆ. ಯಾವುದಕ್ಕೂ ಯಾವ ಥರ ಆಪರ್ಚುನಿಟಿ ಅಂದರೆ ತುಂಬ ಜನ, ಅಂದರೆ ಕಮ್ಮಿ ದುಡ್ಡಲ್ಲೇ. ಅಂದರೆ ನಮ್ಮ ಹತ್ರ ಕ್ಯಾಮ್ರಾಯಿಂದ ಹಿಡಿದು ಟೋಟಲ್ ಎಲ್ಲ ಒಂದು ಟೋಟಲ್ ಕ್ರೂ ಇದೆ, ಆಯಿತಾ. ಸೊ ಹಂಗಾಗಿ ಯಾರೆಲ್ಲ ಏನೋ ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆಯ ಮೂವಿ ಮಾಡಬೇಕು ಅಂತ, ಯಾಕಂದರೆ ಎಷ್ಟೋ ಜನ ಜೆನ್ಯೂನ್ ಆಗಿರೋರನ್ನ ಹುಡುಕ್ತಾ ಇರ್ತೀರ ನೀವು. ಅವ್ರು ಸಿಗೋದಿಲ್ಲ ನಿಮಗೆ. ಸೊ ಎಲ್ಲೋ ಒಂದು ರಾಂಗ್ ಕಾಂಟ್ಯಾಕ್ಟ್ ಆಗ್ಬಿಡುತ್ತೆ, ಯಾರೋ ರಾಂಗ್ ವ್ಯಕ್ತಿನ ಪರ್ಸನ್ನ ಮೀಟ್ ಮಾಡಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಎದಕ್ಕೆ ನಾವು ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಇನ್ಫಾರ್ಮ್ ಮಾಡಬಾರ್ದು ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಒಂದು ಬಿಗ್ ಬಜೆಟ್ ಅಂದರೆ 2.5 crore ಒಂದು ಬಜೆಟ್ದು ಒಂದು ಮೂವಿ ಇದೆ. ಇನ್ನೂ ಒಂದು ಜಸ್ಟ್ 40 lakh ಹೆಂಗಾಗುತ್ತೆ ಮೂವಿ ಅಂದರೆ 1 ಕೋಟಿಗೆ ಹಾಕಿರುವಂಥ ಬಜೆಟ್ನ ಇವರು ಅಂದರೆ 40 ಲಕ್ಷದಲ್ಲಿ ಮಾಡಿರೋ ಮೂವಿನ 1 ಕೋಟಿ ಹಾಕಿದಾರೇನೋಪ್ಪ, ಅಷ್ಟು ಬಜೆಟ್ ಇರೋ ಮೂವಿ ಏನೋ ಅಂತ ಅನಿಸುತ್ತೆ. ಸೊ ನಿಮಗೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಕೂಡ ಮಾರ್ಕೆಟಿಂಗು, ಬಿಸ್ನೆಸ್ಸು ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಆಮೇಲೆ ಆ ಮೂವಿ, ಇವಾಗ ಮಾಡ್ತಿರೋ ಮೂವಿ ರಿಲೀಸ್ ಆದಮೇಲೆ ನಾವು ಬ್ಯುಸಿ ಆಗ್ತೀವಿ, ಅದು ಬೇರೆ ಮಾತು. ನಮ್ಮ ಇವಾಗ ಯಾಕೆಂದರೆ ತುಂಬ ಜನ ಹುಡುಕ್ತಾ ಇರ್ತೀರಲ್ವಾ, ಯಾಕೆಂದರೆ ನನಗೆ ಗೊತ್ತಿರೋ ಡೈರೆಕ್ಟ್ರು ಡೈರೆಕ್ಷನ್ ಮಾಡ್ತಾರೆ, ಕ್ಯಾಮ್ರಾ ವರ್ಕ್ ಅವರೇ ಮಾಡ್ತಾರೆ, ಎಡಿಟಿಂಗ್ ಅವರೇ ಮಾಡ್ತಾರೆ, ಮ್ಯಾನೇಜರ್ ವರ್ಕ್ ಅವರೇ ಮಾಡ್ತಾರೆ, ಕ್ಯಾಮ್ರಾ ಇದೆ, ಡ್ರೋನ್ ಇದೆ, ಏನು ಎಲ್ಲನೂ, ಸ್ಟುಡಿಯೋ ಇದೆ, ಮೆಕ್ ಸ್ಟುಡಿಯೋ, ರೈಟ್. ಸೊ ಎಲ್ಲನೂ ಕೂಡ ಈಗ 40 lakh ಅಂದರೆ 40 ಲಕ್ಷ ಹಾಕಿದ್ರೆ ಅದು 1 ಕೋಟಿ, 1.5 ಕೋಟಿ ಅಥವಾ 1 ಕೋಟಿ ಬಜೆಟ್ ಬಿಡಪ್ಪ ಮೂವಿದು ಅಂತ ಅನ್ನೋ ಒಂದು ರಿಚ್ ಆಗಿ ತೋರಿಸ್ತಾರೆ. ಸೊ ಬೇರೆಯವ್ರ ಹತ್ರ 40 ಲಕ್ಷಕ್ಕೆಲ್ಲ ಮೂವಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇವರೆಲ್ಲ ಇದೆಲ್ಲ ಇರೋದ್ರಿಂದ ಸೊ ನಮಗೆ 40 ಲಕ್ಷ ಏನಕ್ಕೆ ಬಜೆಟ್ ಹೇಳೋದು, ಆರ್ಟಿಸ್ಟ್ಗಳಿಗೆ ಕನ್ವೆನ್ಸು, ಫುಡ್ಡು, ಅಕೊಮಡೇಷನ್ಸು ಅದೆಲ್ಲ ಕೊಡಲಿಕ್ಕೆ ಆ ಒಂದು 40 ಲಕ್ಷ ಖರ್ಚಾಗುತ್ತೆ. ಆ್ಯಂಡ್ ಮಾರ್ಕೆಟು, ಬಿಸ್ನೆಸ್ಸು ಕೂಡ ಅಮೌಂಟ್ ಹಾಕಿದವರು ಹಾಕೋದು ನಿಜ, ವಾಪಸ್ ಹೆಂಗೆ, ರಿಟರ್ನ್ ಹೆಂಗೆ? ಎಸ್, ರಿಟರ್ನು ಕೂಡ ನಮ್ಮ ಡೈರೆಕ್ಟರ್ಗೆ ಒಳ್ಳೆ OTTಗೆ ಕಾಂಟ್ಯಾಕ್ಟ್ ಇದೆ, ಆಯಿತಾ. ಸೊ ಇಷ್ಟೊಂದು ಜೆನ್ಯೂನ್ ಆಗಿ ಇರಲಿಲ್ಲ, ನಾನು ತಿಳ್ಕೊಳಕ್ಕೆ ಇಷ್ಟು ದಿನ ಬೇಕಾಯಿತು. ಸೊ ಅದಕ್ಕೆ ಇಷ್ಟು ದಿನ ಈ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಹಾಕಿರಲಿಲ್ಲ. ಇಷ್ಟು ದಿನ ಅವ್ರು ಹೆಂಗೆ, ಅವ್ರಿಗೆ ನಾಲೆಜ್ ಇದೆಯಾ ಇಲ್ಲ, ಅವ್ರು ಮೂವಿ ಹೆಂಗೆ ಮಾಡ್ತಾರೆ. ಯಾಕೆಂದರೆ 40 ಲಕ್ಷದಲ್ಲೇ ಮೂವಿ ಮಾಡಿದ್ರೆ ಅದು ಚೆನ್ನಾಗಿ ಬರಬೇಕು. 40 ಲಕ್ಷದಲ್ಲಿ ಹೆಂಗೆ ತಳಬುಡ ಇಲ್ದಿರೋ ಮೂವಿ ಯಾರು ಬೇಕಿದ್ರೆ ಮಾಡ್ತಾರಲ್ವಾ. ಸಕ್ಕತ್ತಾಗಿರೋ ಒಳ್ಳೆ ಕಂಟೆಂಟ್ ಇರೋ ಮೂವಿ ಕೊಡ್ಬೇಕು ನಮಗೆ. ಯಾಕೆಂದರೆ ಮಾರ್ಕೆಟ್ ಬಿಸ್ನೆಸ್ ಆಗಬೇಕಂದ್ರೆ ಮೂವಿ ಚೆನ್ನಾಗಿರಬೇಕು, ರೈಟ್. ಸೊ ಹಂಗಾಗಿ ಅದನ್ನು ನೋಡಿಕೊಂಡು ಆ್ಯಂಡ್ ಅವರಿಗೆ ಕಾಂಟ್ಯಾಕ್ಟು, ಬಿಸ್ನೆಸ್ ಹೇಗೆ ಮಾಡ್ತಾರೆ ಅಂತ ಅದ್ರ ನಾಲೆಜ್ ಇದೆಯಾ ಇಲ್ಲ ಅಂತ ಎಲ್ಲ ತಿಳ್ಕೊಂಡು ಇವಾಗ ಫೈನಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಲ್ಲಿ ಇದೊಂದು ಒಳ್ಳೆ ಅಪರ್ಚುನಿಟಿ. ಓಕೆ ಗುರು, 40 ಲಕ್ಷದಲ್ಲಿ. ಆಮೇಲೆ ಟೈಮ್ ಪಾಸ್ ಮಾಡೋರು ಪ್ಲೀಸ್ ಬರೋಕ್ಕೆ ಹೋಗಬೇಡಿ, ಟೈಮ್ ಪಾಸ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸೀರಿಯಸ್ ಆಗಿ ನೋಡ್ತಿರೋರು, ಕಮ್ಮಿ ದುಡ್ಡಲ್ಲಿ ನಿಮಗೆ ಬಿಸ್ನೆಸ್ಸು ಆಗಬೇಕು, ನಿಮ್ಮ ದುಡ್ಡು ನಿಮ್ಗೆ ರಿಟರ್ನ್ಸು ಬೇಕು, ಒಂದು ಒಳ್ಳೆ ಮೂವಿ ಮಾಡಬೇಕು, ಆ್ಯಂಡ್ ನಿಮಗೂ ಕೂಡ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದ್ದರೆ ಒನ್ ಆಫ್ ದಿ ಮೇನ್ ಇಲ್ಲಿ ಮಾಡ್ಬೋದು, ಆಯಿತಾ. ಸೊ ಇಷ್ಟೆಲ್ಲ ಅಪರ್ಚುನಿಟಿ ಇದೆ, ಜೆನ್ಯೂನ್ ಆಗಿರೋರು ಮಾತ್ರ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಓಕೆ, ನಮ್ಮ ಒಂದು ಟೀಮ್ ಮಾತಾಡುತ್ತೆ. ಎಲ್ಲ ಡೀಟೇಲ್ಸ್ ಬೇಕಂದರೆ ಡೀಟೇಲ್ಸ್ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ, ಆಯಿತಾ. ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ನಿಮ್ಗೆ ವಿತ್ ಆಪರ್ಚುನಿಟಿನೂ ಸಿಗುತ್ತೆ, ಜೊತೆಗೆ ನಿಮ್ಮ ಅಮೌಂಟು ರಿಟರ್ನ್ ಬರುತ್ತೆ, ಒಂದು ಒಳ್ಳೆ ಮೂವಿ ಕೂಡ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಜೆನ್ಯೂನ್, ಒಂದು ಒಳ್ಳೆ ಜೆನ್ಯೂನ್ ಟೀಮ್ ಇದು, ಆಯಿತಾ. ಜಲ್ದಿಯಾಗಿ ಅಡ್ಜಸ್ಟ್ ಆಗಿ ಒಂದು ಒಳ್ಳೆ ಮೂವಿ ಮಾಡ್ತೀರಾ ಅಂದರೆ ಕಂಫರ್ಟೇಬಲ್ ಆಗಿರುತ್ತೆ. ಜೊತೆಗೆ ನಾನು ಇರ್ತೀನಿ ಟೀಮಲ್ಲಿ, ಆರಾಮಾಗಿ ಕೆಲಸ ಮಾಡ್ಬೋದು, ಫೈನ್. ಆ್ಯಂಡ್ ನನ್ನ ಒಂದು ಫ್ರೆಂಡ್ ಶೀಟ್ ಮೂವಿಯ ಒಂದು ಅಪ್ಡೇಟ್ಸ್ ಇನ್ನೇನು ಫೈನಲಲ್ಲಿ ಇದ್ದೀವಿ ನಾವು, ಅದ್ರದ್ದು ಅಪ್ಡೇಟ್ ಆ್ಯಸ್ ಸೂನ್ ಆ್ಯಸ್
ನಿಮ್ಗೆ ತಿಳಿಸ್ತೀನಿ ಗುರು, ನಿಮ್ಗೆ ತಿಳಿಸ್ತೀವಿ ಬರೀ ಯಾರಿಗೆ ತಿಳಿಸ್ಲಿ. ರೈಟ್, ಸಿಗೋಣ ಹಾಗಾದರೆ. ಐ ಹೋಪ್ ಯಾರೆಲ್ಲ ಇದ್ದರೆ ಬೇರೆಯವ್ರಿಗೆ ಅವ್ರಿಗೂ ಕಳಿಸಿ ವಿಡಿಯೋನ ಶೇರ್ ಮಾಡಿ. ಬನ್ನಿ ಕೆಲಸ ಮಾಡೋಣ. ಹೇಳಿದ ಅರ್ಥ ಆಯ್ತಾ? ಒಂದು, ಸುಮ್ಮನೆ ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ನಿಮಗೆ ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿ. ಆ ನಂಬರ್ಗೆ ವಾಟ್ಸಪ್ ಇದೆ, ನೀವು ಹೇಳಿ, ಎಕ್ಸ್ಪ್ಲೇನ್ ಮಾಡಿ, ಇಲ್ಲ ಟೆಕ್ಸ್ಟ್ ಮಾಡಿ. ಫಸ್ಟು ಟೆಕ್ಸ್ಟ್ ಮಾಡಿ. ಟೆಕ್ಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ವಾಯ್ಸ್ SMS ಕಳಿಸಿ, ಹಿಂಗಿದೆ ಸರ್, ಹಿಂಗಿದೆ ಅಂತ. ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಕಾಲ್ ಅಟೆಂಡ್ ಮಾಡೋದು ತುಂಬ ಕಮ್ಮಿ ಅನ್ಕೋತೀನಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಏನಿರುತ್ತೆ ನಿಮ್ದೇನು ಅನಿಸಿಕೆ ಇರುತ್ತೆ ಅದನ್ನು ಟೆಕ್ಸ್ಟ್ ಮಾಡಿ. ಅವ್ರಿಗೆ ಓಕೆ ಆದವ್ರಿಗೆ, ಫಿಟ್ ಅಂತ ಅನಿಸಿದವ್ರಿಗೆ ಅವರೇ ರಿಪ್ಲೈ ಮಾಡ್ತಾರೆ. ಫೈನ್. ರಿಪ್ಲೈ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಕೆ ಹೋಗ್ಬೇಡಿ. ಯಾಕಂದರೆ ನೀವು ಅನ್ಫಿಟ್ ಅಂತ ಅವ್ರಿಗೆ ಅನಿಸಿರ್ತೀರಲ್ಲ ಟೀಮ್, ಅದು ಆ ಬಜೆಟಲ್ಲಿ, ಅಥವಾ ಅದೇ ಹೇಳಿದ್ನಲ್ವ 40 lakhs ಅಂತ, ಕಮ್ಮಿ ಅಂದ್ರೂ 35 to 40 ಹೋಗುತ್ತೆ. ಬಟ್ ಒಳ್ಳೆ ಮೂವಿ ಆಗುತ್ತೆ, ನಿಮ್ಮ ಕೆಲಸ ಸಿಗುತ್ತೆ, ರಿಟರ್ನ್ಸು ಇರುತ್ತೆ. ನಿಮ್ಮ ಬಜೆಟ್ ಏನಿರುತ್ತಲ್ಲ ಅಮೌಂಟ್ ಅಷ್ಟು ಜೆನ್ಯೂನ್ ಟೀಮ್. ಫೈನ್. ಓಕೆ, ಹಾಗಾದರೆ ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ತುಂಬ ಇನ್ಫಾರ್ಮೇಟಿವ್, ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಬನ್ನಿ, ಯಾರೆಲ್ಲ ಜೊತೆಗೆ ಕೆಲಸ ಮಾಡೋಕ್ಕೆ ಬರ್ತಿದ್ದೀರಾ ಬನ್ನಿ, ಒಳ್ಳೇದಾಗಲಿ. ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನ ಒಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು, ಬಾಯ್.